ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಬೀಟ್ರೂಟ್ ಹಲ್ವಾ ಅಂತಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳ್ರಿ, ಎಲ್ರಿಗೂ ಇಷ್ಟ ಆಗುತ್ತೆ. ಇವತ್ತು ನಾನು ಬೀಟ್ರೂಟ್ ಹಲ್ವಾನ ಒಂದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈ ಬೀಟ್ರೂಟ್ ಹಲ್ವಾನ ಸುಲಭವಾಗಿ ರುಚಿಯಾಗಿ ಮನೇಲೇ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿರಿ. ಈಗ ನಾನು ಬೀಟ್ರೂಟ್ ಹಲ್ವಾನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ನೋಡಿರಿ, 2 ಬೀಟ್ರೂಟ್ ತೊಗೊಂಡಿದ್ದೀನಿ ನಾನು. 2 ಬೀಟ್ರೂಟ್ ತೊಗೊಂಡು ಅದರದ್ದು ಮೇಲ್ಗಡೆ ಸಿಪ್ಪೆನ ತೆಗಿತೀನಿ. ಆ ಕಡೆ ತುದಿ ಈ ಕಡೆ ತುದಿ ಕಟ್ ಮಾಡಾದಮೇಲೆ ಮೇಲ್ಗಡೆ ಸಿಪ್ಪೆನ ತೆಗಿಬೇಕು. ಇವಾಗ ನೋಡಿ, ಈ ಥರ ಸಿಪ್ಪೆನ ತೆಗೆದುಬಿಟ್ಟು ತೊಳೆದು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಬೇಕು. ನೋಡಿ, ಈ ಥರ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಬೇಕು. ಈಗ ಎಲ್ಲದನ್ನು ಕೂಡ ಎರಡೂ ಕೂಡ ನಾನು ಈ ಥರ ಸಣ್ಣ ಪೀಸ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಬೀಟ್ರೂಟ್ ಪೀಸಸ್ನ ಹಾಕ್ತೀನಿ. ಹಾಕಿ ಆದಮೇಲೆ ನೀರು ಹಾಕ್ತೀನಿ. 1 ಗ್ಲಾಸು ನೀರು ಹಾಕ್ಬಿಟ್ಟು ನಯಸ್ಸಾಗಿ ನಾನು ರುಬ್ತೀನಿ. ನೋಡಿ, ಇವಾಗ ನಯಸ್ಸಾಗಿ ರುಬ್ಕೊಂಡು ಬಂದಿದ್ದೀನಿ. ಇವಾಗ ಇದನ್ನು ಶೋಧಿಸ್ಬೇಕು. ಈಗ ಶೋಧಿಸೋ ಜಾಲರಿ ತೊಗೊಂಡು ನೋಡಿ, ಸ್ವಲ್ಪ ನೀರು ಹಾಕಿಬಿಟ್ಟು ಈ ಥರ ಶೋಧಿಸ್ಬೇಕು. ಇವಾಗ ನೀವು ನೋಡ್ತಾ ಇರ್ಬೋದು, ಈ ಥರ ಶೋಧಿಸ್ಬೇಕು. ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಶೋಧಿಸ್ಬೇಕು. ನೋಡಿ, ಈ ಥರ ಚೆನ್ನಾಗಿ ನೀರು ಹಾಕಿಬಿಟ್ಟು ಶೋಧಿಸ್ಬೇಕು. ಇವಾಗ ಶೋಧಿಸಿದ್ದಾಯಿತು. ನೋಡಿ, ನೋಡ್ತಾ ಇರ್ಬೋದು. ಇವಾಗ ಈ ಥರ ಬೀಟ್ರೂಟ್ ರಸನ ತೆಗೆದು ಇಟ್ಟಿದ್ದೀನಿ. ಇವಾಗ ಅದನ್ನು ಒಂದು ಬಾಣಲಿಗೆ ಹಾಕ್ತೀನಿ. ಬಾಣಲಿಗೆ ಹಾಕಿದ ಮೇಲೆ ನಾನು 1 ಕಪ್ಪು ಸಕ್ಕರೆ ಹಾಕ್ತೀನಿ. ಸ್ವೀಟು ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ರಿ. ನಾನು 1 ಕಪ್ ಹಾಕಿದ್ದೀನಿ. ಇದರಲ್ಲಿ 2.5 ಕಪ್ಪು ಬೀಟ್ರೂಟ್ದು ಜ್ಯೂಸ್ ಬಂದಿದೆ. ನಾನು 1 ಕಪ್ಪು ಸಕ್ಕರೆ ಹಾಕಿದ್ದೀನಿ. ಮತ್ತು ಒಂದು 3 ಸ್ಪೂನು ಕಾರ್ನ್ ಫ್ಲೋರ್ನ ಹಾಕ್ತೀನಿ. ಸಕ್ಕರೆ ಮತ್ತು ಕಾರ್ನ್ ಫ್ಲೋರ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟಿರಬಾರ್ದು. ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಇನ್ನೂ ಒಲೆ ಮೇಲೆ ಇಟ್ಟಿಲ್ಲ, ಕೆಳಗಡೆ ಇಟ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಮಿಕ್ಸ್ ಮಾಡಿ ಒಂದು ಕಡೆ ಸೈಡ್ನಲ್ಲಿ ಇಟ್ಟಿದ್ದೀನಿ. ಇವಾಗ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ನಾನು ತುಪ್ಪ ಹಾಕಿ ಸವರ್ತೀನಿ. ನಾವು ಹಲ್ವಾ ಹಾಕೋದಕ್ಕೋಸ್ಕರ ಒಂದು ಪ್ಲೇಟ್ಗೆ ತುಪ್ಪ ಹಾಕಿ ಸವರ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಎಳ್ಳು ಹಾಕ್ತೀನಿ. ಬಿಳಿ ಎಳ್ಳು ಹಾಕ್ತೀನಿ. ಬಿಳಿ ಎಳ್ಳು ಹಾಕಿದ ಮೇಲೆ ಮತ್ತು ಗೋಡಂಬಿ ಮತ್ತು ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಗೋಡಂಬಿ ಬಾದಾಮಿನ ಹಾಕ್ತೀನಿ. ಇವಾಗ ಪ್ಲೇಟ್ಗೆ ತುಪ್ಪ ಸವರ್ಬಿಟ್ಟು ಗೋಡಂಬಿ ಬಾದಾಮಿ ಎಲ್ಲ ಹಾಕ್ಬಿಟ್ಟು ಒಂದು ಕಡೆ ಸೈಡ್ನಲ್ಲಿ ಇಟ್ಟಿದ್ದೀನಿ. ಇವಾಗ ಒಲೆ ಮೇಲೆ ಇಡ್ತಾಯಿದ್ದೀನಿ. ಇವಾಗ ನಾವು ಸಕ್ಕರೆ ಮತ್ತು ಕಾರ್ನ್ ಫ್ಲೋರ್ ಹಾಕಿದ್ಮೇಲೆ ಒಲೆ ಮೇಲೆ ಇಟ್ಬಿಟ್ಟು ಕೈ ಬಿಡದ ಹಾಗೆ ತಿರುಗಿಸ್ತಾನೆ ಇರಬೇಕು. ಕಾರ್ನ್ ಫ್ಲೋರ್ ಹಾಕಿರೋದ್ರಿಂದ ಬೇಗ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಕೈ ಬಿಡ್ದಂಗೆ ತಿರುಗಿಸ್ತಾನೇ ಇರಬೇಕು. ಗಟ್ಟಿ ಆಗೋವರೆಗೂ ಕೂಡ ಈ ಥರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು, ಮೀಡಿಯಮ್ ಉರಿ ಇಟ್ಕೊಂಡು ಹೀಗೆ ತಿರುಗಿಸ್ತಾನೇ ಇರಬೇಕು. ನೋಡಿ, ಈ ಥರ ಒಂದು 5 ನಿಮಿಷ ತಿರುಗಿಸ್ತಾ ಇರಿ ಮೀಡಿಯಮ್ ಫ್ಲೇಮಲ್ಲಿ. ನೋಡಿ, ಗಟ್ಟಿ ಆಗ್ತಾ ಬಂದಿದೆ. ಇವಾಗ ಒಂದು 4 ಸ್ಪೂನು ತುಪ್ಪ ಹಾಕ್ತೀನಿ. ತುಪ್ಪ ಹಾಕಿದ ಮೇಲೆ ನೋಡಿ ಚೆನ್ನಾಗಿ ತಿರುಗಿಸ್ಬೇಕು. ಲೋ ಫ್ಲೇಮ್ ಇಟ್ಕೊಂಡು ಇವಾಗ ತಿರುಗಿಸ್ಬೇಕು. ನೋಡಿ, ತಳ ಬಿಡ್ತಾ ಇದೆ, ತುಪ್ಪ ತಳ ಬಿಡ್ತಾ ಇದೆ. ಈ ಥರ ಒಂದು 5 ನಿಮಿಷ ತುಪ್ಪ ಹಾಕಿದ ಮೇಲೆ ತಿರುಗಿಸ್ತಾ ಇರಬೇಕು, ಲೋ ಫ್ಲೇಮ್ ಇಟ್ಕೊಂಡು. ಇವಾಗ ನಾನು ಬಾದಾಮಿ ಮತ್ತು ಗೋಡಂಬಿನ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಸಣ್ಣ ಪೀಸಸ್ನ ಹಾಕ್ತೀನಿ. ಇವಾಗ ಬಾದಾಮಿ ಮತ್ತು ಗೋಡಂಬಿನ ಹಾಕಿದ ಮೇಲೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತೀನಿ. ಇವಾಗ ನೋಡಿ, ತಳ ಬಿಡ್ತಾ ಇದೆ. ಇವಾಗ ರೆಡಿ ಆಯಿತು. ನೋಡಿರಿ, ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ರೆಡಿ ಆಯಿತು. ಗಟ್ಟಿ ಕೂಡ ಆಗಿದೆ, ಚೆನ್ನಾಗಿ ರೆಡಿಯಾಗಿದೆ. ಇವಾಗ ನಾವು ತುಪ್ಪ ಸವರಿ ಇಟ್ಟಿದ್ವಲ್ಲ ಪ್ಲೇಟ್ಗೆ, ಆ ಪ್ಲೇಟ್ಗೆ ಹಾಕಬೇಕು.
ಪ್ಲೇಟ್ಗೆ ಹಾಕಿದ ಮೇಲೆ ಈವನ್ನಾಗಿ ನಾವು ಈ ಥರ ಮಾಡಬೇಕು. ಈವನ್ನಾಗಿರಬೇಕು. ಈ ಥರ ಒಂದು ಚಮಚ ತೊಗೊಂಡು ನಾವು ಈವನ್ನಾಗಿ ಹರಡಬೇಕು. ಇವಾಗ ಫುಲ್ ತಣ್ಣಗಾಗೋದಕ್ಕೆ ಬಿಡಬೇಕು. ನಾನು 1 ಗಂಟೆ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಇವಾಗ ತಣ್ಣಗಾಗಿದೆ ನೋಡಿರಿ. 1 ಗಂಟೆ ಬಿಟ್ಟಿದ್ದೆ, ಫುಲ್ ತಣ್ಣಗಾಗಿದೆ. ಇವಾಗ ನಮಗೆ ಯಾವ ಸೈಜ್ ಬೇಕು ಮತ್ತು ಯಾವ ಆಕಾರ ಬೇಕು ಕಟ್ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಮನೆಯಲ್ಲೇ ರುಚಿಯಾಗಿ ಬೀಟ್ರೂಟ್ನ ಉಪಯೋಗಿಸ್ಕೊಂಡು ಹಲ್ವನ ಹೇಗೆ ಮಾಡ್ಬೋದು ಅಂತ ಸುಲಭವಾಗಿ ನಾನು ತೋರಿಸ್ಕೊಟ್ಟಿದ್ದೀನಿ. ಒಂದು 15-20 ನಿಮಿಷದಲ್ಲಿ ರೆಡಿ ಮಾಡಿಬಿಡ್ಬೋದು. ಮತ್ತು ತಿನ್ನೋದಕ್ಕೂ ಕೂಡ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಬೀಟ್ರೂಟು ಒಳ್ಳೆಯದು. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪೀಸಸ್ಸು. ತುಂಬಾ ಚೆನ್ನಾಗಿರುತ್ತೆ, ರುಚಿಗೂ ಇರುತ್ತೆ, ಆರೋಗ್ಯನೂ ಇರುತ್ತೆ ಸ್ನೇಹಿತರೆ. ಖಂಡಿತ ನಿಮ್ಮ ಮನೇಲಿ ನೀವು ಒಂದ್ಸರಿ ಟ್ರೈ ಮಾಡಿರಿ. ನೋಡಿರಿ, ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆಂದಾಗಿ ಬಂದಿದೆ ಬೀಟ್ರೂಟ್ ಹಲ್ವಾ. ಇವಾಗ ಬೀಟ್ರೂಟ್ ಹಲ್ವಾ ರೆಡಿ ಆಯಿತು. ಮಕ್ಕಳು ದೊಡ್ಡವರು ಎಲ್ರಿಗೂ ಇಷ್ಟ ಆಗುತ್ತೆ ಸ್ನೇಹಿತರೆ. ಖಂಡಿತ ನೀವು ಒಂದ್ಸರಿ ಟ್ರೈ ಮಾಡಿರಿ. ಇವಾಗ ನಾನು ಒಂದು ಕಟ್ ಮಾಡಿ ನಾನು ತೋರಿಸ್ತೀನಿ ನೋಡಿರಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.